ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಇಲ್ಲೊಬ್ಬ ನಮ್ಮ BJP ಶಾಸಕರು SR ಸುರೇಶ್ ಗೌಡ ಅನ್ನುವಂಥವ್ರು ನಮ್ಮ DK ಶಿವರ ಬದಲಾಗಿ ಭಾಳಷ್ಟು ಆತ್ಮೀಯತೆಯನ್ನು, ಕಾಳಜಿಯನ್ನು, ಅವ್ರ ಹೋರಾಟವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಪಾಪ ಅವ್ರು ಆಗಬೇಕಾಗಿತ್ತು ಮುಖ್ಯಮಂತ್ರಿ, ಇವರು ಮಾಡಿಕೊಡಲಿಲ್ಲ. ಸಿದ್ದರಾಮಯ್ಯನವರು ಹೈಕಮಾಂಡ್ದವರು ಪಾಪ ಅವತ್ತು ಆಗಬೇಕಾಗಿತ್ತು. ಕೋಟಿಗಳಲ್ಲಿ ಖರ್ಚು ಮಾಡಿದ್ರು, ಸಾವಿರಾರು ಕೋಟಿ ಖರ್ಚು ಮಾಡೋದಷ್ಟೇ ಅಲ್ಲ, ಇಡೀ ರಾಜ್ಯವನ್ನು ಸುತ್ತ ಹಾಕಿದ್ರು. ಎಷ್ಟು ಕಳ್ಕಳಿರಿ ನಮ್ಮ BJP ಶಾಸಕರಿಗೆ. ಅದೇ ಕಾಲಕ್ಕೆ ಇನ್ನೂರು ಸುದ್ದಿಗಳು ಬರ್ತಾ ಇದ್ದಾವೆ. ಶಾರ್ ಅವರು ಇನ್ನುಳಿದವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ DK ಶಿವರ ಜೊತೆಗೆ ಅಂತೇಳಿ ನಮ್ಮ ಗೋಧಿ ಮೇಳದಲ್ಲಿ ದೊಡ್ಡ ಪ್ರಚಾರ. ಈ ಸದ್ಯನ ಬಿಟ್ಟು ಹೋಗೇ ಬಿಟ್ರಪ್ಪ DK ಶಿವರು ಅಂತೇಳಿ. ಮತ್ತು ಅದನ್ನು ಏನಾದರೂ ಮಾಡಿ ಇನ್ನಷ್ಟು DK ಶಿವರನ್ನ ಮಾನಸಿಕವಾಗಿ ಬದ್ಧ ಮಾಡಿಸ್ಕೊಂಡು BJP ತೊಗೊಂಡೋಗುವಂಥ ಒಂದು ಒಳ್ಳೆಯ ಪ್ರೀ ಪ್ಲ್ಯಾನ್ಡ್ ಕೆಲಸ ಇರ್ಬೋದೇನೋ, ಇಲ್ಲಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಇವರು ಏನೋ ತಿಳ್ಕೊಂಡಿದ್ದಾರೆ, ಅವರಿಂದ 40-50 ಶಾಸಕರಿದ್ದಾರೆ, ಅವ್ರನ್ನ ತೊಗೊಂಡು ಹೊಡೆದು ಬಿಟ್ರಪ್ಪ ಅಂದ್ರೆ ಕಾಂಗ್ರೆಸ್ ಹಾಳಾಗಿ ಹೋಗಿಬಿಡ್ತದೆ ಅನ್ನೋದು ಒಂದು ತರ್ಕ. ಸಪ್ಪೇನಲ್ಲದು. ಶಾರ್ ಅವರಾತು ಮತ್ತು ಇನ್ನೊಂದು ಪಕ್ಷವನ್ನು ಯಾಕೆ ಬೆಳೆಸ್ತಾರೆ ರೀ ಯಾರ BJPಗೆ ಯಾಕೆ ಬೆಳೆಸ್ಬೇಕು? ಅದರಲ್ಲೂ ಅವ್ರು ತಮ್ಮ ಪಕ್ಷ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡೋರು, ಅದ್ರಲ್ಲಿ ತಪ್ಪೇನಲ್ಲ. ಆದರೆ ಇದು ಹೊರಗೆ ಬರ್ತಾ ಇದೆ. ಈ ಸುದ್ದಿಗಳು ಎಲ್ಲಿಂದ ಹೇಳ್ತಾ ಇದ್ದಾವೆ ಅಂತ. ಯಾಕೆಂದರೆ DK ಶಿವ ಪಾಪ ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಪಾಪ ಅವರು ಇಲ್ಲ ಹೈಕಮಾಂಡ್ ಹೇಳೋದಕ್ಕೆ ಹೇಳ್ತೀನಿ ಮಾಡ್ತೀನಿ ಮುಂದೆ ಅಂಥದ್ದು ಬರೋಬಿಡ್ತಾರೆ. ಅವ್ರಿಗೂ ಆಶಾದ ಇಲ್ಲ ಅಂತಲ್ಲ, ತಪ್ಪಂತೂ ಅಲ್ಲ, ಅದನ್ನೆಲ್ಲರೂ ಒಪ್ಪುವಂಥ ಅಷ್ಟೇ. ಆದರೆ ಅವ್ರು ಇನ್ನಷ್ಟು ಪ್ರಯೋಗ ಮಾಡುವಂಗ, ನಿಮ್ಮೊಬ್ಬರಿಂದ ಆಯ್ತಪ್ಪ ಗೆಲುವು, ಇನ್ನೊಬ್ಬರಿಂದ ಇಲ್ಲ, ಹಾಗೆ ಹೀಗೆ ಅನ್ನುವಂಥ ಈ ಸುರೇಶ್ ಗೌಡರ ಮಾತುಗಳನ್ನ ಕೇಳಿದಾಗ ಇಂಥ ಅನೇಕರು ಮತ್ತು ಇನ್ನೂ ಕೆಲವೊಂದು ಮೀಡಿಯಾಗಳಿದ್ದಾವೆ, ಗೋಧಿ ಮೀಡಿಯಾ ಅನ್ರಿ ಅಥವಾ BJP ಪ್ರಿಯ ಮೀಡಿಯಾಗಳನ್ರಿ, DK ಶಿ ಬಂದುಬಿಟ್ರು BJPಗೆ ಅನ್ನುವಂಗ ಹೊಡೆದು ಬಿಟ್ರು. ಇದು ಅಷ್ಟು ಸುಲಭ ಸಾಧ್ಯನಾ ಅಂತ ಅವ್ರಿಗೂ ಸ್ವತಃ ಬುದ್ಧಿವಂತರಿದ್ದಾರೆ. ಅವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತದ ನಾ ಇಲ್ಲಿ ಬಿಟ್ಟು ಹೋದ್ರೆ ಏನಾಗಬಹುದು ಅಂತ. ಅಷ್ಟು ದಡ್ರಿಲ್ಲ. ಇಲ್ಲಾಂದ್ರೆ ಅವರು ಎರಡನೇ ಹಂತಕ್ಕೆ ಬರ್ತಿರಲಿಲ್ಲ. ಎರಡನೇ ಹಂತಲ್ಲ, ನಿಜವಾಗಿಯೂ ಅವ್ರು ಬುದ್ಧಿವಂತರು. ಇವತ್ತಿನ ರಾಜಕೀಯದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅಂಥ ವಾತಾವರಣ ಯಾವ ಪಕ್ಷದಲ್ಲಿ ಎಲ್ಲರೂ ಎಲ್ಲ ಗಂಟೆಗಾಳರನ್ನ ಅದು ಪ್ರಶ್ನೆ. ಯಾವ MLA ಇರಲಿ, ಮತ್ತಾರು ಇರಲಿ, MP ಗಳಿರಲಿ, ಆದಷ್ಟು ಗಳಿಸೋದು, ಆ ದುಡ್ಡು ಖರ್ಚು ಮಾಡೋದು, ಮತ್ತು ಮುಂದಿನ ಲಕ್ಷ ರೂಪಾಯಿ ಮಾಡ್ಕೊಳ್ಳೋದು, ಮತ್ತು ಬರೋದು, ಆಶೆಗಳನ್ನು ತೋರಿಸೋದು, ಗ್ಯಾರಂಟಿ ಕೊಡೋದು, ಅದನ್ನು ಕೊಡೋದು, ಇದನ್ನು ಕೊಡೋದು ಅಂತೇಳಿ ರೈತರಿಗೆಲ್ಲ ಅನುಕೂಲ ಮಾಡೋದು ಅಂತ ಹೇಳೋದು. ಮತ್ತು ರೈತರು ಪಾಪ ನಾವು ಜನಸಾಮಾನ್ಯರು ನಮ್ಮಲ್ಲಿ ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ದುಡ್ಡು ಇಲ್ಲ, ಹೊಟ್ಟೆಗೆ ಹೆಚ್ಚು ಚಕ್ಕರ ಸಾಕಪ್ಪ ನಾವು ಆರಾಮಿರ್ತೀವಿ ಅಂತ ಮನಸ್ಥಿತಿ ಬಿಟ್ಟಿದ್ದಾರೆ ಇವತ್ತು. ಹೀಗಾಗಿ ದುಡ್ಡು ಇದ್ದಂಥ ಜನ ಇವತ್ತು ಎಲ್ಲರೂ MLAಗಳು MP ಮತ್ತೇನೋ ಇಲ್ಲ ಕಾರ್ಪೊರೇಟ್ ಆಗಿಬಿಡೋದು. ಕಾರ್ಪೊರೇಟ್ ಆದರೂ ಸರ್ಕಾರ ರಕ್ಷಣೆ ಮಾಡೋದಂತೆ ಆರಾಮಿರೋದು. ಇಂಥ ಪರಿಸ್ಥಿತಿ ಇವತ್ತು ಕೆಲವು ಜನರಿಗೆ ಅದಾವೆ. ಈ ಮಾತನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈ ದಿಶೆಯಲ್ಲಿ DK ಶಿ ಅವ್ರನ್ನ ಏನಾದರೂ ಇನ್ನಷ್ಟು ತಲೆ ಮೇಲೆ ಸವರಿದ್ರೆ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗ್ತಾರೆ. ಒಂದು 40-45 ಮಂದಿ ತೊಗೊಂಡು ಅಂತೇಳಿ ಒಂದು ಹಂಗೆ ಹರಿ ಬಿಡ್ತಾನೆ ಇರ್ತಾರೆ ಅದನ್ನು ನ್ಯೂಸನ್ನು. ಯಾಕೆಂದರೆ ಹಿಂದೆ ಒಮ್ಮೆ ಏನೋ ಒಂದು ಘಟನೆ ಆಯಿತು, ನಮ್ಮ ರಮೇಶ್ ಜಾರಕಿಹೊಳಿ ಅವರಿಂದ ಆಯಿತು, ಅದು ಇನ್ನುಳಿದ ಕೆಲವು ಜನರಿಂದ ಹಿಂದೆ ಆಪರೇಷನ್ ಕಮಲ್ ಆಗಿದ್ದು ನಿಜ. ಆದರೆ ಇಲ್ಲೊಬ್ಬರು ಏನು ಮರಿತಾ ಇದ್ದಾರೆ ಅಂದರೆ ಹಿಂಗೆ ಮಾತಾಡುವಂಥವ್ರು ಅಥವಾ ಹಿಂಗೆ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡುವಂಥವ್ರು ಅಲ್ಲಿ ಬರೀ 17 ಜನ ಇದ್ದರು. ಇಲ್ಲಿ ಎಷ್ಟು ಜನ ರೀ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೆನಪು ಮಾಡಿಕೊಳ್ಳ್ರಿ, 113 ಆಗಬೇಕಾಯ್ತು. ಎಷ್ಟು ಜನ ಬೇಕು? ಒಂದು ಮಿನಿಮಮ್ 49-40, ಬಟ್ ಅಬೌವ್ 445. ಅವರೊಂದು 60 ಒಂದು 40 ಎಷ್ಟಾದ್ರಿ? 105 ಆದ್ರೆ ಇಬ್ಬರು ಕೂಡಿದ್ರೆ ಅದು ಹೆಂಗೆ 45 ಬಂದ್ರೆ ಇನ್ನು 13 ಅಂದರೆ ಎಷ್ಟು ಕೊರತೆ ಬಿತ್ತು? 105 ಮುಂದೆ 5 3 ಇನ್ನೂ 8 ಮಂದಿ ಬಂದರು. 8 ಮಂದಿ ಸಾಲದಿಲ್ಲ ಅದು. ಯಾಕಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ನಮ್ಮ HDK ಗೌರ್ಮೆಂಟ್ ಬಿದ್ದಾಗ ಹಾಗೂ 105 ಬಂದಿದ್ರು ನಮ್ಮ ಇವರು BJPಗರು, ನಮ್ಮ ಯಡಿಯೂರಪ್ಪ ನಾಯಕತ್ವದಲ್ಲೇ. ಆದರೆ ಸರ್ಕಾರ ಮಾಡಲಿಕ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ HDK ಅವ್ರನ್ನ ಹೊಡ್ಕೊಂಡು ಸಿದ್ದರಾಮಯ್ಯನವರು DK ಶಿ ಅವರು ತಮ್ಮ ಗೌರ್ಮೆಂಟ್ ಫಾರ್ಮ್ ಮಾಡಿ HDK CM ಮಾಡಿ ಬಿಟ್ಟಿದ್ರು. ಆದರೆ ಅಂಥ ಸ್ಥಿತಿ ಇವತ್ತಿಲ್ಲ. ಎರಡು ಕೂಡಿದ 105, ಅದು 45 ಮಂದಿ ಬರ್ತಾರೆ ಇಲ್ರಿ ಇವ್ರ ಜೊತೆಗೆ. ಬರಲಿಲ್ಲಪ್ಪ ಅಂತಂದ್ರೆ ಆ್ಯಂಟಿ ಡಿಫೆಕ್ಷನ್ ಬಿಲ್ ಸಿಗಲಿ ಏನೋ 40 ಮಂದಿ ಎಲೆಕ್ಷನ್ ಆಗಿಲ್ಲ. ಮತ್ತು ಬೇರೆ ಅದರ 45 ಮಂದಿಗೂ ಎಲ್ಲ ಆರಿಸಿ ಬಿಡ್ತಾರೆ. ನಾಳೆ ಗೆದ್ದು ಮೇಲತ್ತ 45 ಶಾಸಕರು ಅವರು ವಿಚಾರ ಮಾಡೋರಲ್ಲ. ಅದನ್ನು ಸಿಂಪಲ್ ಲಾಜಿಕ್ ಅದ. ಇದು ಭಾಳ ದೊಡ್ಡ ತಿರುಗಿ ಏನಿಲ್ಲ. 45 ಅಥವಾ 50 ಜನ ತೊಗೊಳ್ಬೇಕು ನಮ್ಮ DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿಂದ. 50 ಕ್ಷೇತ್ರಗಳಪ್ಪ ಅಂತಂದ್ರೆ 1/3 ಆಗ್ತದೆ, ಇಲ್ಲಂತಲ್ಲ.
ಅವ್ರಿಗೆ ಇಲೆಕ್ಷನ್ ಆಗದ ಏಕ್ದಮ್ ಡೈರೆಕ್ಟಾಗಿ ಗೌರ್ಮೆಂಟ್ ತಮ್ಮ ಕೈ ತೊಗೋಬೋದು. ಇದು ಅಂತ ಎಷ್ಟು ಸತ್ಯ ಒಂದು 3 ವರ್ಷ ಅಷ್ಟು ನೋಡ್ರಿ ಅದನ್ನು ಏನು ಇಲೆಕ್ಷನ್ ಆಗ್ತದೆ ಗೊತ್ತಿಲ್ಲ, ಅದನ್ನು ಲೆಕ್ಕ ಮಾಡ್ಬೇಕು. ಅದನ್ನು ಆ್ಯಂಟಿ ಡಿಫೆಕ್ಷನ್ ಬಿಲ್ದಾಗ ಸಿಗ್ತದೆ ಅಂತೇಳಿ. ಆದ್ರೆ ಅಷ್ಟು 40-50 ಜನ ಬಿಟ್ಟು ಹೋಗ್ತಾರೇನ್ರಿ. ಅವ್ರಿಗೆ ಮತ್ತೆ ಹೊಳ್ಳಿ ಗೆದ್ದು ಬರ್ತಾನೆ ಭರವಸೆ ಐತೇನೆ ಅವ್ರಿಗೆ. ಅದೇನೋ 17 ಮಂದಿ ಭರವಸೆ ಇತ್ತು, ಅದ್ರಾಗ ಮಂದಿ 1-2 ಸೋತ್ರುಕ ಅಂತ ಉಳಿದವ್ರು ಗೆದ್ದರು ಬಂದರು ಗೌರ್ಮೆಂಟ್ ಆಗ್ತಾವ ಮತ್ತು ಬೇರೆ ಅಲ್ಲಿ ಬೇಕಾಗಿ 13-14 ಮಂದಿ 105 ಇದ್ದರು, 7 ಮಂದಿ 10-15 ಮಂದಿ ಬೇಕಾಗಿದ್ದರು ನಡೆದು. ಈಗ ಹಂಗಾಗ್ತೈತೇನೋ, ಹಿಸ್ಟ್ರಿ ರಿಪೀಟ್ ಆಗ್ತೈತೇನೋ ಅದು ಅನ್ನೋದು ಹೊಯ್ತು ಅಷ್ಟೇ ಮುಖ್ಯ ಅದ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಜನರು ಮಾತಾಡ್ಸ್ಲಿಕ್ಕೆ ಹೋದ್ರೆ ಹಾಗೆ ಸುದ್ದಿ ಆಗಿಬಿಡ್ತದೆ. ಈಗಂತ ನಮ್ಮದು ಡಿಜಿಟಲ್ ಮೀಡಿಯಾ ಈ ರೀತಿ ಅದಲ್ಲ, ಅವ್ರು ಯಾರ್ಯಾರ ಜೊತೆ ಮಾತಾಡ್ತಾರೋ ಅವೆಲ್ಲ ಸುದ್ದಿಗಳು ಹೊರಗೆ ಬಂದೇ ಬಿಡ್ತಾವೆ. ಅದಕ್ಕೆ ಭಾಳ 5 ಜನ ಇರ್ಬೋದು, ಭಾಳ ಮ್ಯಾಕ್ಸಿಮಮ್ ಇದ್ದರೂ ಸಹಿತ ಅವರು ಒಡೆದು ಹೋಗ್ತಾರೆ, ಆ ಕಡೆ ಹೋಗ್ತಾರೆ ಒಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮೊನ್ನೆ ಯತ್ನಾಳರು ಸಾಕಷ್ಟು ಅವ್ರು ಮುಂದೆ ಬಿಟ್ಟರು ಒಂದು 7 ಜನ ಮಾತಾಡಪ್ಪ ಮಾತಾಡ್ರಿ ಪಾಪ ಅವ್ರು ಈಗೂ ಮಾತಾಡ್ತಾರೆ ಬಿಟ್ರೆ ಮತ್ತು ಬೇರೆ ಮಾತಾಡ್ರು ಹೊರಗೆ ಹೋಗಿ ಮುಂದೆ ಅವ್ರು ಯಾರು ಸುಮ್ಮನೆ ಹಿಂದೆ ಸರಿಸ್ಬಿಟ್ಟು ಎಲ್ಲರೂ ನಿಂತಿದ್ದವ್ರು. ಒಬ್ಬರು ಹೊರಗೆ ನಡೀಪ ಅಂತೇಳಿ ಅಂತ ಅವರೆಲ್ಲ ಭರವಸೆ ಮೇಲೆ ಇವ್ರು ಹಂಗೆ ಮಾತಾಡೋದಿದ್ರು. ಈಗ ಒಳ್ಳೆ ಬರದಷ್ಟು ದೂರ ಹೋಗಿಬಿಟ್ಟಿದ್ದಾರೆ ಯತ್ನಾಳರು. ನಾಳೆ ಡಿ ಕೆ ಶಿವ ಪರಿಸ್ಥಿತಿ ಇದು ಆಗ್ಬೋದು. ಹೀಗಾಗಿ ಇವತ್ತೇನು ಈ ಮೀಡಿಯಾ ಗೋಧಿ ಮೀಡಿಯಾ ಇವ್ರಿಗೇನು ಪ್ರೋಪ್ ಮಾಡ್ತಾಯಿದೆ, ಅದರಲ್ಲೂ BJPಯ ಕೆಲವು ಜನ ಇವರಿಗೆ ನಿನ್ನಿಂದಪ್ಪ ಎಲ್ಲ ನೀವು ಮುಖ್ಯಮಂತ್ರಿ ಆಗಬೇಕಾಯ್ತು ಡಿ ಕೆ ಶಿ ಅವರು ಅಂತೇಳಿ ನಮ್ಮ ಸುರೇಶ್ ಗೌಡ್ನಂತ BJPಗರು ಅದ್ರ ಜೊತೆ ಮೀಡಿಯಾ ನುಗ್ತಾ ಇದ್ದಾರೆ. ಅದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾಯಿದೆ. ನಕ್ಕಿರಿ ನವಂಬರ್ 15ಕ್ಕೆ ಮುಖ್ಯಮಂತ್ರಿ ಬದಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದು ಇದು ಸಾಧ್ಯನಾ ಅನ್ನೋದು ಒಂದು, ಮತ್ತು ಇಷ್ಟು ಚೆನ್ನಾಗಿ ಬರ್ತಾರೆ ನಮ್ಮ ಡಿ ಕೆ ಶಿ ಅವ್ರಿಂದ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಯಾಕಂದರೆ ಈಗಾಗಲೇ ಅವ್ರು ತಮ್ಮ ಸಿದ್ದರಾಮಯ್ಯ ಎತ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ತಮಗೆ ಬೇಕಾದಂಥ ಶಾಸಕರನ್ನು ತಮ್ಮ ಹಿಡಿತಲ್ಲಿ ತೊಗೊಂಡು ಇನ್ನು 3ನೇ ಬಣವನ್ನು ತಯಾರು ಮಾಡಲಿಕ್ಕಿದ್ದಾರಲ್ಲೇ 3ನೇ ಬಣ. ಆ 3ನೇ ಬಣದಲ್ಲಿ ಇರೋ ಹೊಸ ಸುರ ದಲಿತರು ಲೀಡರು ಮಾದೇವಪ್ಪನವರು ಮತ್ತು ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಪರಮೇಶ್ವರಪ್ಪನವರು, ಸತೀಶ್ ಅವರು ಇವರೆಲ್ಲ ಕುಡ್ಕೊಂಡು ಒಂದು ಗುಂಪು ರೆಡಿ ಅದ ಇವತ್ತು. ಮತ್ತು ಅವ್ರು ಬೇಕಾದ್ರೆ ಬಾಧನೆ ಆದರೆ ಯಾರೂ ಜಿಗೋದು ಭಾಳ ಕಷ್ಟ ಅದ. ಹೀಗಾಗಿ ದೈವದಂಗೆ ಹಾಕಿದಪ್ಪ ಅಂತ ಹೇಳಿ ಪಾಪ ಅವ್ರ ತಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಮ್ಮ ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಸುರೇಶ್ ಗೌಡ್ರು ಗಪ್ ಕುಡಿಸ್ಕೊಡ್ತಾ ಇಲ್ಲ. ಇವರೆಲ್ಲ ಇಂಥ ಜನ ಐತ್ರಿ ನೀವು ಹೋಗ್ರಿ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರನ ಕೆಡಬೇಕು ಅನ್ನುವಂಥದ್ದು ಸಹಜ ಇರ್ತದೆ. ಅದಕ್ಕೆ ಬಲಿ ಆಗುವಂಥದ್ರ ಮಟ್ಟಿಗೆ ಎಳಸ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಎಲ್ಲ ನೆಲೆಗಟ್ಟಿನಲ್ಲೇ ಜೋರು ನಡೆದ ಏನಾಗ್ತದೆ ನೋಡ್ಬೇಕಾಗ್ಯದ. ಮತ್ತು BJPಗೂ ಇವ್ರ ದೋಷಗಳು ಹೇಳುವಂಥದ್ದು ಮಾಡುವಂಥದ್ದು, ಇವೇನು ಮಾಡಿಲ್ಲ ಕೆಲಸ, ನೌಕರಿ ಕೊಡಿಸೋಕ್ಕಾಗಿಲ್ಲ ಅಂತ ಇಂಥ ಜನಪರವಾದ ಕಾಳಜಿ ಹೋರಾಟ ಮಾಡ್ತಾ ಇಲ್ಲ. ಅವರು ಮಾಡಿದ್ರೆ ನಾಳೆ ಅವ್ರಿಗೆ ಅದು ಮಾಡಿ ಕೊಡ್ಬೇಕಾಗ್ತದೆ. ಎಲ್ಲರಿಗೂ ಉದ್ಯೋಗ ಕೊಡ್ತಾ ಇಲ್ಲ ಇವರು ಅಂತ ಹೇಳಿದ್ರೆ ನಾಳೆ ತಪ್ಪು ಆಡೋದಕ್ಕೆ ಬಂದ್ರೆ ಇವ್ರು ಕೊಡಬೇಕಾಗ್ತದೆ. ಅಂಥ ಮಾತಾಡೋಂಗಿಲ್ಲ. ಸುಮ್ಮನೆ ಒಂದು ಗ್ಯಾರಂಟಿ ಬಗ್ಗೆ 1-2 ಮಾತು ಮಾತಾಡೋದು, ಮತ್ತೇನೋ ಮಾತಾಡೋದು, ಜವಾಳಿ ಎಬ್ಬಿಸಿದ್ರಿ ನಮ್ಮ ಖಜಾಣಿ ಅಂತ ಹೇಳೋದು, ಅನಗತ್ಯ ಮಾಡಿದ್ರೆ ಗ್ಯಾರಂಟಿ ಅಂತ ಹೇಳೋದು, ಇಂಥವ್ರು ಮಾಡ್ತಾ ಇದ್ದಾರೆ. ನಾನು ಇದು BJPಗರು ಈಗ ಡಿ ಕೆ ಶಿ ಅವ್ರಿಗೆ ಬೆನ್ನು ಹಚ್ಚಿದ್ದಾರೆ. ಕಾರಣ ಇಷ್ಟ ಈ ಎಲ್ಲ ಮಾತಾಡ್ತಾ ಇಡೀ ವಾತಾವರಣ ಪೊಲ್ಯೂಟೆಡ್ ಮಾಡಿ ಅಥವಾ ಹೊಲಸು ಮಾಡಿ ಕಾಂಗ್ರೆಸ್ಸಿಗೆ ರೀಚ್ ಆಗಿ ಕುರ್ಚಿಗೆ ಶಾಡಾಗಿದ್ದಾರೋ ಅಂತೇಳಿ ಅವ್ರ ಹೆಸರು ಕೆಡಿಸೋದ್ರೆ ಭಾಳಷ್ಟು ಆಗೋ ಸಾಧ್ಯತೆಗಳಿದಾವೆ. ಈ ದಿಶೆಯಲ್ಲಿ ಡಿ ಕೆ ಶಿ ಅವರು ಸ್ವತಃ ವಿಚಾರ ಮಾಡಬೇಕು. ಜೊತೆಗೆ ಸಿದ್ದರಾಮಯ್ಯನವರು ಇವ್ರನ್ನ ವಿಶ್ವಾಸ ತೆಗೆದುಕೊಂಡು ಮುಂದೆ ಹೋಗೋದು ಕೆಲಸ ಮಾಡಬೇಕು. ಯಾಕಂದ್ರೆ ಎಲ್ಲಾದರೂ ಕಾಂಗ್ರೆಸ್ ಹಾಳ ಹಿಡಿಯೋದು ಗ್ಯಾರಂಟಿನ ಈ ಕಾಲದಾಗ ಆ ಪ್ಲ್ಯಾನ್ ನಡೆಸಿದ್ದಾರೆ. ಶಾ ಅವರು ಅವ್ರೊಂದು ಸ್ವಭಾವ ಅದ, ಕುಡಿಲಿಕ್ಕೆ ನಮ್ಗೆ ಬರಲಿಲ್ಲ ಅಂದ್ರೆ ಉಳಿಸಿಬಿಡೋದಪ್ಪ ಅದನ್ನು. ಒಂದು ಗಾದಿ ಮಾತು ಸಹಜವಾಗಿ ಆ ರೀತಿ ಅವ್ರೇನೋ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಯಶಸ್ವಿ ಆಗ್ತಾರೋ ಇಲ್ವೋ ಅದು ಡಿಪೆಂಡ್ ಅಪಾನ್ ಡಿ ಕೆ ಶಿ ಅವ್ರ ಮೇಲೆ. ಜೊತೆಗೆ ಅವ್ರಿಂದ ಹೋಗುವಂಥವ್ರ ಮೇಲೆ ಅವರಿಂದ ಹೋಗುವಂಥವ್ರು ಮಾತ್ರ ಈಗಿನ ಮಟ್ಟಿಗೆ 2-3 ಎಷ್ಟು ಮಂದಿ ಗೊತ್ತಿಲ್ಲ. ಬಟ್ ಜಯ ಮಾತ್ರ ಒಬ್ಬರಿಂದ ಬಂದಿಲ್ಲ, ಇದು ನೆನಪಿಡ್ಬೇಕು. ಈಗ ಹೊಗಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮದು ಎಲ್ಲ ಅಂತೇಳಿ SR ಸುರೇಶ್ ಗೌಡ ಅವರು. ಆದರೆ ಒಬ್ಬರಿಂದ ಜಯ ಸಿಕ್ಕಿಲ್ಲ. ಹೌದು, ಪ್ರಮುಖ ಪಾತ್ರ ವಹಿಸಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ಅದಕ್ಕೆ ಗೌರವ ತೊಗೊಂಡಿದ್ದಾರೆ, ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಾರ, ನೀರಾವರಿ ಮಿನಿಸ್ಟ್ರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೇನು ಬೇಕ್ರಿ? ಮತ್ತು ಬೆಂಗಳೂರು ಇವರಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೇನು ಬೇಕಾಗಿದೆ? ಇನ್ನು ಬರೀ ಮುಖ್ಯಮಂತ್ರಿಗಳ ಹೆಸರಿನ ಸ್ಥಾನ ಅದು ಸಿಗ್ತದೆ ಮುಂದೆ 2022 ಅಲ್ವಾ? ನೋಡಿ ವಿಚಾರ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲೇ ನಡೆದಂತೇಳ ಅದು ನಿಮ್ಮ ಜೊತೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶದ ನಮ್ಮ ಸುತ್ತರ ಕೈಕಂಡೆ ವಂದನೆಗಳು.